ಕಾಶಿನಗರದಲ್ಲಿ ಪರಮ ಶಿರೋಮಣಿಯಾದಂಥ ಭಕ್ತರಿಗೆ ಆಶ್ರವಾಣಿ. ಏನಂತ ಏನು ಸಿಗೋದು ಏನಿಲ್ಲ, ಬರೇ ಏನದಂದ್ರೆ ಶಬ್ದ ಮಾತ್ರ ಆಗಬಹುದು, ಉಚ್ಚಾರ ಮಾತ್ರ ಏನಾದ್ರೂ ನಾವು ಮಾತಾಡಿ ಸುಮ್ಮನೆ ಆಯುಷ್ಯ ನಷ್ಟ ಆಗುತ್ತೆ. ಅದಕ್ಕೇನಂತಾರೆ, ಜೊಳ್ಳು ತೇರಬೇಡ ನೀವು ಸುಮ್ಮನೆ. ಸುಳ್ಳುವಾದಂತಹದ್ದು ಶರೀರ, ಸುಳ್ಳುವಾದಂತಹದ್ದು ಮಾಯ. ಇದು ಅಷ್ಟು ಸಂಪೂರ್ಣ ಎಲ್ಲ ಸುಳ್ಳ, ಕೇವಲ ಆ ಪರಮಾತ್ಮನ ನಾಮದ ವಿನಃ ಇದಷ್ಟು ಜೊಳ್ಳ. ಎಷ್ಟು ನಾವು ಕಾಯದಿಂದ ಕಾರ್ಯ ಮಾಡತಕ್ಕಂಥದ್ದು, ಕಾಯದಿಂದ ಏನಾದರೂ ನೋವೊಂದೇನದಂದ್ರೆ ಕ್ರಿಯಾ ಕರ್ಮಾದಿಗಳು ಮಾಡ್ತಕ್ಕಂಥದ್ದು, ಜಪತಪಾದಿಗಳ ಸಾಧನ ಮಾಡ್ತಕ್ಕಂಥದ್ದು, ಇದೆಲ್ಲ ಜೊಳ್ಳ. ಈಗ ಪಂಡಿತರು ಅನೇಕ ವೇದ ಶಾಸ್ತ್ರಾದಿಗಳು ಸಂಸ್ಕೃತ ಶ್ಲೋಕ ಅಥವಾ ಹಿಂದಿಂದ ಏನಾದ್ರೂ ಕಥನ ಮಾಡಿ ಹೇಳಿರ್ತಾರೆ. ಅದು ಅವರ ಪಂಡಿತಾಯನೂ ಸುಳ್ಳ, ಅವರ ವಾಣಿನೂ ಸುಳ್ಳು. ಕೇವಲ ಆ ಪರಮಾತ್ಮನ ನಾಮದ ದಿನ ಇವೆಲ್ಲ ಸುಳ್ಳೇ ಸುಳ್ಳು. ಈಗ ಮಂದಿರ ಮಠಾದಿಗಳನ್ನದಂದ್ರೆ ಇವನು ಸುಳ್ಳದೆ. ಅಲ್ಲಿ ಪೂಜಾ ಪಾಠ ಪ್ರಸಾದ ವಗೇರೆ ನಡೀತಕ್ಕಂಥದ್ದು ಸುಳ್ಳದೆ. ಒಂದು ಆ ಪರಮಾತ್ಮನ ಚಿಂತನೆ ರೂಪವಾದಂತಹ ಆಶಾ ಇರದೇ ಹೋದರೆ ಬಾಕಿದೆಲ್ಲ ಸುಳ್ಳೇ ಸುಳ್ಳು. ಎಲ್ಲಿದರೆ ದೇವರ, ಎಲ್ಲಿದರೆ ನೀರ, ಎಲ್ಲಿದರೆ ಹೂವು ಕರ್ಪೂರಾದಿಗಳು, ಎಲ್ಲಿದರೆ ಟೆಂಕಾಯಿ, ಎಲ್ಲಿದೆ ಹೊಡೆದ ಮನೆಗೆ ಬಂದ. ದೇವರೆಲ್ಲೋ ಈತನೆಲ್ಲೋ. ಒಂದು ಆ ಪರಮಾತ್ಮನ ವಿನಃ ಬಾಕಿದೆಲ್ಲ ಸುಳ್ಳೇ ಸುಳ್ಳ. ಇನ್ನು ಸತ್ಯ ಯಾವುದು? ತಾನು ಸತ್ಯ ಧಾರಣ ಮಾಡಿ ಯಾವತ್ತು ಸತ್ಯ ಸ್ಮರಣ ಮಾಡುವುದರಲ್ಲಿ ಮನವಚ ಕ್ರಿಯಾ, ಮನಸ್ಸಿನಿಂದ, ವಾಕ್ಯದಿಂದ, ಕ್ರಿಯಾದಿಂದ ಮೂರು ಒಂದಾಗಿ ಆ ಪರಮಾತ್ಮನ ಸ್ಮರಣೆ ಮಾಡುವ ಇದು ಒಂದೇ ಸತ್ಯವಾದದ್ದು. ಬಾಕಿದೆಲ್ಲ ಸುಳ್ಳವೇ ಸುಳ್ಳ, ಜೊಳ್ಳವೇ ಜೊಳ್ಳು. ಈ ಪ್ರಕಾರ ನೀನು ಧ್ಯಾನ ಧಾರಣ ಮಾಡು, ಆ ಪರಮಾತ್ಮ ನಿನಗೇನಂದ್ರೆ ಪ್ರಸನ್ನನಾಗ್ತಕ್ಕಂಥ ಏನು ಮನಸ ಮತ್ತು ಪವನ. ಅವನಂದ್ರೆ ಗಾಳಿ, ಎರಡೂ ಸುಷುಮ್ನ ನಾಡಿ ಮಧ್ಯದಲ್ಲಿ ನಿಲ್ಲಿಸಿ ಆ ಪರಮಾತ್ಮನ ಧ್ಯಾನ ಮಾಡು. ಇದು ನಿಜವಾದಂತಹ ಧ್ಯಾನ. ಇಂಥ ಜಾಪ ಮಾಡು, ಮತ್ತು ಪುನಃ ಏನದಂದ್ರೆ ಮತ್ತೊಮ್ಮೆ ಜಪ ಮಾಡುವುದೇ ಬ್ಯಾಡ. ಇಂಥ ತಪಶ್ಚರ್ಯ ಮಾಡು, ಮತ್ತು ಪುನಃ ಎಂದು ತಪಶ್ಚರ್ಯನೇ ಬ್ಯಾಡ. ಈ ಪ್ರಕಾರ ನೀನು ನಿಜವುಳ್ಳ ಮತ್ತು ಸತ್ಯ ಧ್ಯಾನದಲ್ಲಿ ಕೂಡಿ ಜಪ ಮಾಡಿದ್ರೆ ಮತ್ತೆ ಇನ್ನೊಂದು ಜಪ ಮಾಡುವುದೇ ಜರುರತಿಲ್ಲ. ಇಂಥ ಗುರುವಿಗೆ ಮಾಡ್ಕೊ, ಮತ್ತೇನದಂದ್ರೆ ಗುರು ಮಾಡ್ಕೊಳ್ಳೋದು ಅವಶ್ಯಕತಾನೇ ಇರಲಾರ್ದಂದ್ರೆ
ಇಂಥ ಸಾವು ಸಾಯಿ ಮತ್ತು ಪುನಃ ಸಾಯಲಾರ್ದಂಗೆ ತನ್ನ ಚಿತ್ತೇನದಂದ್ರ ಅಂತರದಲ್ಲಿ ಉಲ್ಟಾ ಮಾಡಿ ಮೇಲಿರ್ತಕ್ಕಂಥ ಸತ್ಯದಲ್ಲಿ ಕೂಡಿಸಿ ಅದರಲ್ಲಿ ಮನಸ್ಸು ರೂಪವಾದಂತಹದ್ದೇನದಂದ್ರೆ ಶಕ್ತಿಗೆ ಸ್ನಾನ ಮಾಡಿಸ್ತದೆ. ಅದರ ಸ್ನಾನದಿಂದ ಯಾವತ್ತೂ ನಿರ್ಮಲ, ಅದಕ್ಕೆ ಮತ್ತೆ ಮಲಿನತ ಪ್ರವೇಶವೇ ಆಗಬಾರ್ದು. ನೀನು ಕಣ್ಣು ತೆರೆದು ಕಣ್ಣು ತುಂಬ ಆ ಪರಮಾತ್ಮನ ಸ್ವರೂಪ ನೋಡು. ಆ ಪರಮಾತ್ಮನ ಪ್ರಕಾಶ ಅಥವಾ ಜ್ಯೋತಿ ವಿಚಾರದಲ್ಲಿನ ನಿನ್ನ ಹೃದಯದಲ್ಲಿ ಮತ್ತೆ ಅನ್ಯ ಯಾವುದೂ ವಿಚಾರವೇ ಕಡಿಮೆ. ಯಾವತ್ತು ನೋಡಿದ್ರೆ ಏನದಂದ ಆ ಜ್ಯೋತಿ ಪ್ರಕಾಶದಲ್ಲಿ ಲಕ್ಷಕ್ಕೆ ನೋಡ್ಕೋತಿರು. ಯಾವತ್ತು ಆ ಪ್ರಕಾಶಮಯವಾಗಿ ಅದರಲ್ಲಿ ಐಕ್ಯ ಹೊಂದಿರು. ಈ ಪ್ರಕಾರ ಏನದಂದ್ರೆ ಇದು ಒಂದೇ ಮಾಡು, ಇದು ಒಂದೇ ವಿಚಾರ ನಿನ್ನ ಹೃದಯದಲ್ಲಿ ದೃಢವಾಗಲಿ. ಬಾಕಿದೆಲ್ಲ ತೊರಳಿಗೆ ತೆಗೆದು ಯಾವ ವೇಳದಲ್ಲಿ ಶರೀರ ಬಿಟ್ಟು ನಂತರ ಈ ಪ್ರಕಾರ ಜೀವನದಲ್ಲಿ ಸಾಧನೆ ಮಾಡ್ಯಾರು, ಅವರ ಚಿತ್ತ ಏನದಂದ್ರೆ ಆ ಅನಹದ ಶಬ್ದದಲ್ಲಿ ಕೂಡಿಬಿಡ್ತು. ಮತ್ತು ಅವರಿಗೆ ಪುನರ್ಜನ್ಮ ಇಲ್ಲ. ಮತ್ತು ನಾವು ಅದೇ ಕಾಲಕ್ಕೆ ಕೂಡಿಸ್ತೇವಂದ್ರೆ ದಂಡ ಬಂದಾಗ ತುರುಕು ಮಾತು ಕಲ್ತಂಗ ನೀರಿಳಿಕೆ ಆದಾಗ ಬಾವಿ ತೆಗಿತೀನಿ ಅಂದ್ರೆ ಅದು ಎಂದರೆ ಸಾಧ್ಯವಾಗುತ್ತೆ. ಅದಕ್ಕೆ ಮೊದಲು ಹಿಡಿದು ನಾವು ಸಾಧನದಲ್ಲಿದ್ದು ನಾವು ನಮ್ಮ ಚಿತ್ತ ಏನದಂದ್ರೆ ಯಾವತ್ತು ಆ ಪರಮಾತ್ಮನ ಅನಹದ ಸ್ವರೂಪ ಅಥವಾ ನಾಮದಲ್ಲಿ ಕೂಡಿದ್ದಾದರೆ ಶರೀರ ಬಿಡೋ ಕಾಲಕ್ಕೂ ಸಹಜ ಅದರಲ್ಲಿ ಕೂಡಿ ಹೋಗ್ಬೇಕು. ಕೆಲವರು ಏನಂತಾರೆ ಅದೇ ಕಾಲಕ್ಕೆ ಏನದಂದ್ರೆ ಸದ್ಗುರು ತನ್ನಷ್ಟಕ್ಕೆ ತಾನೇ ಕರ್ಕೊಂಡು ಹೋಯ್ತಾನೆ, ಈಗ ನಾವು ಏನು ಮಾಡಿದ್ರಿ ಏನು ಅನ್ನೋದು ಬೇಪರವಾಗಿ ಇರುವ. ಯಾರ ಮೇಲೆ ಆ ಪರಮಾತ್ಮನ ಕೃಪದು ಅವರೇ ಇಂಥದ್ದು ಒಳ್ಳೆಯದು ನೀತಿ ಮತ್ತು ಅನುಭವಕ್ಕೆ ತಿಳಿಯೋದಕ್ಕೆ ಯೋಗ್ಯ. ಅವರ ಸ್ಥಿತಿ ಹಾಗಂದ್ರೆ ಮೂಕನಿಗೆ ಮಿಠಾಯಿ ಕೊಟ್ಟು ಕೇಳಿದ್ರೆ ಆತನೇನು ಹೇಳ್ಬೋದು, ಯಾಕಂದ್ರೆ ಸಿಹಿಯನ್ನು ಒಳಗದೆ ಮುಖದಿಂದ ಉಚ್ಚಾರ ಮಾಡೋದಕ್ಕೆ ಬರುವುದಿಲ್ಲ. ಹಾಗೇನಂದ್ರೆ ಆತನ ಅನುಭವ ಆತನಿಗೆ. ನಾನು ಶೂನ್ಯ ಮಂಡಲದಲ್ಲಿ ಯಾವತ್ತೂ ನನ್ನ ವಾಸಿದ್ದು, ಅದಕ್ಕೆ ಆ ಅನುಭವದಿಂದ ನಾನು ಜಗತ್ತಿನಿಂದ ಏನದಂದ್ರೆ ಉಲ್ಲಾಸವಾಗಿದ್ದೇನೆ. ಈ ಶರೀರ ಸಹಿತ ನನಗೆ ಉಲ್ಲಾಸವಾಗಿದೆ. ಅದಕ್ಕೆ ದಾಸರು ಏನಂತಾರೆ, ಯಾವ ಮನೆಗೆ ನೀನು ಹೋಗ್ಬೇಕಾಗ್ಯದು ಅಂಥ ಮನೆಗೆ ನೀನು ಹೋಗಿ ಮತ್ತೆ ತಿರುಗಿ ಈ ಸಂಸಾರದಲ್ಲಿ ಬರಬೇಡ. ತಿರುಗಿ ಬರುವುದು ಯಮದೂತರು ವಧಿಗಳು ತಿನ್ನುವುದು, ಯಾವುದೇ ಒಂದು ಪಶು ಪಕ್ಷಾದಿಗಳು ಶರ್ಪ ಚೇಳಾದಿಗಳು ಆಗೋಗಿ ಮತ್ತೆ ತಿರುಗಿ ಬರೋದು ಮತ್ತೆ ಹೋಗ್ಬೋದು. ಏನದು ದಾರಿಸಿ ಪರಮಾತ್ಮನೇ ನೀನು ಎಲ್ಲ ಗತಿಗಿಂತಲೂ ಶ್ರೇಷ್ಠವಾದಂಥವನು ಮತ್ತು ಎಲ್ಲದಕ್ಕೂ ಮೇಲಾದಂಥವನು. ನಿನ್ನ ಗತಿದು ನಾನು ಏನಂತೂ ವರ್ಣನೆ ಮಾಡಿ. ಅವಿಗತನಾಥ ನಿರಂಜನ ದೇವ, ನಿನ್ನ ಸೇವಾ ನಾನು ಏನು ತಿಳಿಬಲ್ಲ. ಯಾಕೆ ನನ್ನ ಬುದ್ಧಿ ಗೋಚರದಲ್ಲಿ ಇದ್ದದ್ದಾದ್ರೆ ಏನಾದರೂ ಬುದ್ಧಿಯಿಂದ ತಿಳಿದು ನನ್ನ ಸೇವೆ ಮಾಡಬಹುದಿತ್ತು.
ಬುದ್ಧಿ ಅಗೋಚರವಾದ ಪಕ್ಷದಲ್ಲಿ ನಾನು ನಿನ್ನ ಸೇವಾ ಏನಂತ ಮಾಡ್ತೀನಿ. ನಾನು ಯಾವುದೂ ಬಂಧನಗಳ ಕಟ್ಟಳೆಗಳು ಕಟ್ಟುವುದಿಲ್ಲ. ಅವರ ಮತ್ತು ಎಲ್ಲಿ ನೆರಳಾದಿಗಳು ಮಾಡ್ತಕ್ಕಂಥದ್ದನ್ನು ನನಗೇನು ಅವಶ್ಯಕತೆ ಇಲ್ಲ. ನನಗೇನು ಅವಶ್ಯಕತೆ? ಕೇವಲ ನಿನ್ನ ಸೇವಾ, ನಿನ್ನ ಧ್ಯಾನ, ನಿನ್ನ ಚಿಂತನೆ ಒಂದೇ ಅವಶ್ಯಕತೆ. ಏನು ಆತನ ಪಾದಗಳೇನದಂದ್ರೆ ಸಪ್ತ ಪಾತಾಳಕ್ಕಿಂತಲೂ ಕೆಳಗ, ಶಿರಸು 21 ಸ್ವರ್ಗಾದಿಕ್ಕಿಂತಲೂ ಮೇಲಾದ ಬಳಿಕ ನಾನು ಆತನಿಗೆ ನನ್ನ ಬುದ್ಧಿ ರೂಪವಾದಂತಹ ಚಿತ್ತರೂಪವಾದಂತಹ ಇಷ್ಟೇ ಸಂಕುಚಿತ ಸ್ಥಾನದಲ್ಲಿ ಹೇಗೆ ನಿಲ್ಲಿಸಲಿ ಆತನಿಗೆ? ಶಿವ ಮತ್ತು ಸನಕಾದಿಕರು ಇವರಿಗೆ ಆತಂದ ಪತ್ತ ಹತ್ತಲಿಲ್ಲ. ಮತ್ತು ಬ್ರಹ್ಮಾದಿಗಳು 4 ವೇದಾದಿಗಳು ಕಥನಾದಿಗಳು ಮಾಡಿ ಅವರು ನೆಲೆ ತಿಳಿಲಾರ್ದ ಸುಮ್ಮನೆ ಬಿಟ್ಟರು. ನಾನು ಎಲ್ಲಿಯಾದರೂ ಪುಷ್ಪ ಮತ್ತು ಪತ್ರಾದಿಗಳು ಕಿತ್ಕೊಂಡು ತರುವುದಿಲ್ಲ. ಮತ್ತು ಆ ದೇವರಿನ ಮ್ಯಾಗೇನ ನೀರು ಹಾಕಿ ಸ್ನಾನ ಮಾಡಿಸುವುದಿಲ್ಲ. ಆತನಿಗೇನದ ಪೂಜಾ ಪಾಠ ಧೂಪ ದೀಪ ನೈವೇದ್ಯಾದಿಗಳು ತೋರಿಸುವುದಿಲ್ಲ. ನಾನು ಕೇವಲ ಸಹಜ ಸಮಾಧಿಯಲ್ಲಿದ್ದು ಆತನ ಗುಣಾನುವಾದ ಮಾಡುವುದಿಲ್ಲ. ಒಂದೇ ಮಹಾಶ್ರೇಷ್ಠ ಪೂಜಾ ತಿಳಿತೀನಿ. ಮತ್ತೆ ಇನ್ನೊಂದು ನನಗೇನು ಬೇಡ. ಆತನು ಉಗುರ ಕಣ್ಣಿಂದ ಸುರಸರಿ ಅಂದ್ರೆ ದೇವ ಗಂಗಾದಿಗಳು ಇರ್ತಾವೆ. ಆತನ ಚರಣದಿಂದ ಎಲ್ಲ ಏನದ ತನ್ನಷ್ಟಕ್ಕೆ ತಾನೇ ಹರಿತಾವ. 18 ವನಸ್ಪತಿ ಏನದಂದ್ರೆ ಆತನ ರೋಮಾವಳಿ ಅಂದ್ರೆ ಏನು ಕೂದಲ. ನಾಲ್ಕು ವೇದಗಳು ಶ್ವಾಸ ಆತನ ಸ್ಮರಣೆ ಮಾಡ್ತಾನೆ. ಆತನ ಶ್ವಾಸವೇ 4 ವೇದಗಳು. ಅವರ ಇದು ಯಾಕೆ ನಾನು ವರ್ಣನೆ ಮಾಡ್ತೀನಿ ಅಂದ್ರೆ, ಒಂದು ಕೇವಲ ಭಕ್ತಿ ಉಮಂಗದಿಂದ ಅಥವಾ ಭಕ್ತರ ಹಿತಕ್ಕಾಗಿ ನಾನು ವರ್ಣನೆ ಮಾಡ್ತೀನಿ ಹೊರತಾಗಿ ಇದು ವರ್ಣನೆನೂ ಆತನಿಗೆ ಮುಟ್ತದೋ ಇಲ್ಲೋ. ಅದಕ್ಕೇನಂತಾರೆ, ವೇಷಧಾರಿಯೇನೋ ಆದಿ, ಮಾತ್ರ ಅದನ್ನು ಭೇದ ಏನದಂದ್ರೆ ತಿಳಿಲಿಲ್ಲ. ಅಮೃತ ಏನದಂದ್ರೆ ಬಿಸಾಕಿ ಬಿಟ್ಟು ವಿಷ ಗ್ರಹಣ ಮಾಡಬೇಕು. ಹೊರಗೆ ತೋರಿಸ್ತಕ್ಕಂತಹ ದ್ರೇಷಾದಿಗಳು ವೇಷಾದಿಗಳು ಮಾತ್ರ ನೀನು ಮುಖ್ಯವಾಗಿ ಇಟ್ಕೊಂಡು ಆ ಪರಮಾತ್ಮನ ನಾಮಸ್ಮರಣೆ ಮತ್ತು ಅಮೃತ ಏನದನ್ನು ಬಿಟ್ಟುಬಿಟ್ಟು ಏನು ಅದೆಲ್ಲ ಬಿಟ್ಟು ನೀನು ಮಸ್ತಕದ ಮ್ಯಾಗ ತಿಲಕ ಧಾರಣೆ ಮಾಡೋದು, ಯಾರೇನಾದ್ರು ಒಂದು ಚುಕ್ಕಿನ ಇಟ್ಟುಕೊಳ್ಳೋದು, ಯಾರು ಒಂದೇ ಉದ್ದಕ್ಕೆ ಏನದಂದ್ರೆ ಕೋರು ಡಬ್ಬಣದಂಗೆ ಬರೆದು ಬಿಡೋದು, ಯಾರೇನದಂದ್ರೆ 101 ಬರೆದು ಬಿಡೋದು, ಏನೇ ಇವು ಹೊರಗಿನೂ ಅದು ಪರಂತ ತಿಳ್ಕೊಂಡಿಲ್ಲ. ಇವ್ರು ಏನದಂದ್ರೆ ನಾನು ಎಲ್ಲಿ ಹೋದ್ರೆ ಇವರು ಸಾಯ್ತಾರೆ ಏನೋ ಎಲ್ಲಿಯೋ ಅಂತ. ಅವ್ರು ಸಾಯೋದಿಲ್ಲ, ನೀನು ಸಾಯೋದೇ ನೋಡ್ತಾರ. ಅವರು ಒಳಗೆ ಯಾವಾಗ ಹಾಕಿ ಬರೋನು ಇಲ್ಲ. ಯಾವ ವೇಳೆಯಲ್ಲಿ ಆತನ ಜನ್ಮ ಕೊಟ್ಟಾನಲ್ಲ,
ಆತನು ಅದರ ಸಂಗಡಿ ಊಟ ಅವ್ರ ಸುಖ ದುಃಖಾದಿಗಳು ಎಲ್ಲ ಏನದಂದ್ರೆ ಆತನೇ ಮಾಡಿಸ್ತಾನೆ. ಹೌದು. ಮಾಡು ನಾನು ನಂದು ಅನ್ನತಕ್ಕಂಥದ್ದು ಯಾವತ್ತು ಹೃದಯದಲ್ಲಿ ಏನದನ್ನು ಪ್ರಾತಃ ಕಾಲ ಎದ್ದು ನೀನು ಆ ಪರಮಾತ್ಮನ ಚಿಂತನೆ ಶುದ್ಧ ಭಾವದಿಂದ ಮಾಡು. ಯಾವ ದಿವಸ ಉದಯ ಆಗ್ತದೋ ಸಾಯಂಕಾಲದೊಳಗೆ ಅದು ಚಿಂತೆ ದುಃಖದಲ್ಲಿ ಕಳೆದು ಬಿಡ್ತದೆ. ಇವತ್ತು ಪ್ರಾತಃ ಕಾಲ ಹಿಡಿದು ಈಗಿನವರಿಗೆ ಯಾವುದೇ ಒಂದು ಚಿಂತೆಯಲ್ಲಿ ಕಳೆದ್ಬಿಟ್ರೆ ಅದು ಹೋಗ್ಬಿಡ್ತು. ಮತ್ತೆ ತಿರುಗಿ ಬಾ ಅಂದ್ರೆ ಎಲ್ಲೂ ಬರೋದಿಲ್ಲ. ಅದು ಇವತ್ತು ಬೆಳಗ್ಗೆ ಇವತ್ತಿಂದ ಬೆಳಗ್ಗೆ ಬಾ ಮತ್ತೆ ಬರಲಿ ಅಂದ್ರೆ ಬರೋದಿಲ್ಲ. ದಿವಸ ಮುಡಾಯ ಯಾವ ದಿವಸ ಪಟ್ಟಿ ಆಗ್ತದೋ ಅದು ಮತ್ತೆ ದುಃಖದಲ್ಲಿ ಹೋಗ್ತದೆ, ಮತ್ತೆ ಕೂಚನೆಯಾಗಿ